ಶಿವಮೊಗ್ಗ ಮಹಾನಗರ ಪಾಲಿಕೆಯಾದ್ಯಂತ ವಿವಿಧ ವಾರ್ಡ್ಗಳಲ್ಲಿ ಹೊಸ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು, ಗೃಹಗಳು, ಗೃಹೇತರ ಕಟ್ಟಡಗಳು ಕೂಡ ನಿರ್ಮಾಣ ಆಗ್ತಾ ಇರುತ್ತೆ. ಯಾವುದೇ ಕಟ್ಟಡ ನಿರ್ಮಾಣವಾಗುವುದಕ್ಕಿಂತ ಮೊದಲು ಅವರು ಸಂದರ್ಭಾನುಸಾರ ಮಹಾನಗರ ಪಾಲಿಕೆಯಿಂದ ಸೂಕ್ತ ಕಟ್ಟಡ ಪರವಾನಗಿಯನ್ನು ತೆಗೆದುಕೊಂಡು ಕಟ್ಟಡ ಪರವಾನಗಿಯಲ್ಲಿ ನಕ್ಷೆಯಲ್ಲಿ ನೀಡಿರುವಂಥ ಸೆಟ್ ಬ್ಯಾಕ್ ಮತ್ತು ಅಲ್ಲಿ ಸುತ್ತಮುತ್ತ ಬಿಡಬೇಕಾದ ಜಾಗದ ಅನುಸಾರ ಕಟ್ಟಡ ನಿರ್ಮಾಣವನ್ನು ಮಾಡಬೇಕಾಗಿರುತ್ತೆ. ಆದರೆ ಹಲವಾರು ಪ್ರಕರಣಗಳಲ್ಲಿ ತಮ್ಮ ವೈಯಕ್ತಿಕವಾಗಿ ಹೆಚ್ಚು ಜಾಗ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೆಟ್ ಬ್ಯಾಕ್ ಬಿಡದಲ್ಲೇ ಇರುವಂಥದ್ದು, ಆ ಮೆಟ್ಟಲುಗಳನ್ನು ಕೂಡ ಹೆಚ್ಚು ಕಡಿಮೆ ಫುಟ್ಪಾತ್ ಆಕ್ರಮಿಸಿಕೊಂಡು ರಸ್ತೆವರೆಗೂ ಬರೋ ಥರ ಹಾಕ್ಕೊಳ್ಳೋವಂಥದ್ದು, ಈ ರೀತಿ ಮಾಡುತ್ತಾ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು ಕಂಡು ಬಂದಿರುತ್ತದೆ. ಇದುವರೆಗೂ ಕೂಡ ಹಲವಾರು ಈ ಥರ ಪ್ರಕರಣಗಳಿದೆ. ಅದನ್ನು ಧ್ವಂಸ ಮಾಡೋದಾಗಲಿ ತೆಗೆದುಹಾಕೋದಾಗಲಿ ಬಹಳ ಕಠಿಣ ಸಾಧ್ಯವಾದರೂ ಕೂಡ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರೋ ಕಟ್ಟಡಗಳಲ್ಲಿ ಈ ರೀತಿ ದೋಷಗಳು ಕಂಡು ಬಂದಲ್ಲಿ ಮುಂದೆ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗಲಿ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಆಗಲಿ ಕೊಡೋದು ಬಹಳ ಕಷ್ಟ ಆಗ್ತದೆ. ಆಗ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂತಂದರೆ ಆಗ ಅವ್ರಿಗೆ ವಿದ್ಯುತ್ ಶಕ್ತಿ ಸಿಗೋದಿಲ್ಲ, ವಾಟರ್ ಸಪ್ಲೈ ಸೌಲಭ್ಯ ಸಿಗೋದಿಲ್ಲ, ಮತ್ತು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಅದು ಡೆಮಾಲಿಷ್ ಕೂಡ ಆಗೋ ಸಂದರ್ಭ ಇರುತ್ತೆ. ಹಾಗಾಗಿ ನನ್ನ ವಿನಂತಿ ಏನಂತಂದರೆ, ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಹೃದಯ ನಾಗರಿಕ ಬಾಂಧವರು ತಮ್ಮ ಕಟ್ಟಡ ನಿರ್ಮಾಣ ಮಾಡುವ ಸಮಯದಲ್ಲಿ ಸೂಕ್ತ ಕಟ್ಟಡ ಪರವಾನಗಿ ತೆಗೆದುಕೊಂಡು ಕಟ್ಟಡ ಪರವಾನಗಿಯ ಅನುಸಾರ ಸೂಕ್ತ ಸೆಟ್ ಬ್ಯಾಕ್ಗಳನ್ನು ಬಿಟ್ಟಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಗಾಳಿ ಬೆಳಕು ಬರಲಿಕ್ಕೆ ಅನುಕೂಲ ಆಗುತ್ತೆ, ನಿಯಮಬದ್ಧವಾದ ಕಟ್ಟಡ ಆಗುತ್ತೆ. ಹಾಗೂ ಯಾವುದೇ ಥರದ ಗೊಂದಲವಿಲ್ಲದೆ ಅಕ್ಕಪಕ್ಕದವ್ರು ದೂರು ಕೊಟ್ಟಾಗ ಕಾರ್ಪೊರೇಷನಿಂದ ನೋಟಿಸ್ ಕೊಡೋದು, ಅಲ್ಲಿ ಮುಂದೆ ಡೆಮಾಲಿಷನ್ ಆರ್ಡರ್ ಆಗೋದು, ಈ ಥರ ಎಲ್ಲ ಆಗೋದು ಕೂಡ ತಪ್ಪುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಸೆಟ್ ಬ್ಯಾಕ್ಗಳನ್ನು ಸಾಧ್ಯವಾದಷ್ಟು ನಮ್ಮ ಕಟ್ಟಡ ಪರವಾನಗಿಯ ನಿಯಮದ ಅನುಸಾರ ಬಿಟ್ಟು ಕಟ್ಟಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟುವಂಥ ಬಹುತೇಕ ಕಟ್ಟಡಗಳ ಮುಂದೆ ಆ ಡೆಬ್ರೀಸ್ಗಳನ್ನು ಕಟ್ಟಡಗಳ ಭಗ್ನಾವಶೇಷಗಳನ್ನು ಹೊರಗಡೆ ಹಾಕುವಂಥದ್ದು, ಮರಳುಗಳು, ಇಟ್ಟಿಗೆ, ಜಲ್ಲಿ ಇದೆಲ್ಲವೂ ಕೂಡ ಫುಟ್ಪಾತ್ಗೆ ರಸ್ತೆಗೆ ಅಡಚಣೆ ಆಗುವಂತೆ ಹಾಕುವಂಥದ್ದು, ಇದರಿಂದ ವಾಹನ ಅಪಘಾತ ಆಗುವಂಥದ್ದು, ಜಾರಿ ಬೀಳುವಂಥದ್ದು, ರಸ್ತೆ ಕಿರಿದಾಗುವಂಥದ್ದು ಆಗ್ತಾ ಇದೆ. ಜೊತೆಗೆ ಮನೆ ಮುಂದೆ ತಮ್ಮ ಫುಟ್ಪಾತ್ನ ಮೀರಿ ತೋಟಗಳು, ಸಣ್ಣ ಸಣ್ಣ ಕಿರು ತೋಟಗಳನ್ನು ಮಾಡ್ಕೊಳ್ಳೋದು, ಕೈ ತೋಟಗಳನ್ನು ಮಾಡ್ಕೊಳ್ಳೋದು, ಅದಕ್ಕೊಂದು ಬೇಲಿ ಹಾಕ್ಕೊಳ್ಳೋದು, ಈ ರೀತಿ ಎಲ್ಲ ಕಂಡು ಬರ್ತಾ ಇದೆ. ದಯಮಾಡಿ ಈ ರೀತಿ ಮಾಡೋದ್ರಿಂದ ಸಂಚಾರದ ಜಾಗ ಮತ್ತಷ್ಟು ಕಡಿಮೆ ಆಗುತ್ತೆ. ಇದನ್ನು ಕೂಡ ದಯಮಾಡಿ ಮುಂಬರುವ ದಿನಗಳಲ್ಲಿ ಎಲ್ಲವನ್ನು ಗುರುತಿಸಿ ಕಠಿಣ ಕ್ರಮಗಳನ್ನು ಮಹಾನಗರ ಪಾಲಿಕೆ ಕೈಗೊಳ್ಳೋದ್ರಿಂದ ದಯಮಾಡಿ ಇದನ್ನು ತಪ್ಪಿಸ್ಬೇಕಂತ ವಿನಂತಿ ಮಾಡ್ಕೊಳ್ತಾನೆ. ನಮ್ಮ ಎಲ್ಲ ವಾರ್ಡ್ ಇಂಜಿನಿಯರ್ಸು, AEEಗಳು, ಜಾಯಿಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗು, ಡೆಪ್ಯೂಟಿ ಡೈರೆಕ್ಟರ್ ಟೌನ್ ಪ್ಲಾನಿಂಗು, ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗು, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು, ಜೂನಿಯರ್ ಇಂಜಿನಿಯರ್ಸು ಎಲ್ಲನೂ ಕೂಡ ಅವರಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೂಡ ನೀಡಿದ್ದಾನೆ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇದನ್ನು ತಪಾಸಣೆ ಮಾಡಬೇಕು. ಅವರೆಲ್ಲ ವಾರ್ಡ್ಗಳಲ್ಲೂ ಕೂಡ ಸರ್ವೆ ಮಾಡಿ ಈ ಥರ ಆಗ್ತಾ ಸಂದರ್ಭಗಳಲ್ಲಿ ಸೂಕ್ತ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಇದು ನಿರ್ಮಾಣ ಆಗೋದಕ್ಕಿಂತ ಮೊದಲೇ ಆ ಒಂದು ಎಚ್ಚರಿಕೆ ಕೊಡಬೇಕು ಅಂತಲೂ ಕೂಡ ಅವರಿಗೆಲ್ಲರೂ ಕೂಡ ತಾಕೀತು ಮಾಡಿದ್ದಾನೆ. ಹಾಗಾಗಿ ನಮ್ಮ ನಾಗರಿಕ ಬಾಂಧವರು ಕೂಡ ಸಹಕರಿಸಬೇಕಂತ ವಿನಂತಿ ಮಾಡ್ಕೊಳ್ತಾರೆ.